ರಾಮನಗರ ಜಿಲ್ಲೆಯ ಬಿಡದಿ ಹೋಬಳಿಯ ಬೈರಮಂಗಲದಲ್ಲಿ ಹಳ್ಳಿಗಳಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ನಡೀತಕ್ಕಂಥ ರೈತರ ಭೂಮಿಯನ್ನು ಇವತ್ತು ಟೌನ್ಶಿಪ್ ಅಂತೇಳಿ ಏನು ಅದರ ಭಾಗವಾಗಿ ಉಪಯೋಗಿಸ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಇದೇ ತಿಂಗಳು 29ನೇ ತಾರೀಕು ದೊಡ್ಡ ಮಟ್ಟದ ಇಡೀ ಕರ್ನಾಟಕ ರಾಜ್ಯದಿಂದ ಎಲ್ಲ ಜಿಲ್ಲೆಗಳಿಂದ ಕೂಡ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಮುಖಂಡರು ಕೂಡ ಆ ಹೋರಾಟದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ. ಉದ್ದೇಶ ಇಷ್ಟೇ, ಅಲ್ಲಿ ನಿರಂತರವಾದಂಥ ಇವತ್ತು ಇಡೀ ಬೆಂಗಳೂರಿಗೆ ಹೊಂದಿಕೊಂಡಿರ್ತಕ್ಕಂಥ ಜಿಲ್ಲೆ, ಫಲವತ್ತಾದಂಥ ಭೂಮಿ ಇರ್ತಕ್ಕಂಥದ್ದು. ಅಲ್ಲಿ ತೆಂಗು, ಅಡಿಕೆ, ಮಾವು, ರೇಷ್ಮೆ ಇನ್ನಿತರ ಬೆಳೆಗಳನ್ನು ಬೆಳೆದಿರ್ತಕ್ಕಂಥ ಫಲವತ್ತಾದಂಥ ಭೂಮಿಯನ್ನು ಸುಮಾರು 9,600 ಚಿಲ್ಲರೆ ಎಕರೆ ಭೂಮಿಯನ್ನು ಇವತ್ತು ರೈತರ ಭೂಮಿಯನ್ನು ಅಲ್ಲಿ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದ್ದಾರೆ. ಅದನ್ನು ವಿರೋಧಿಸಿ ರೈತರ ಭೂಮಿಯನ್ನು ರೈತರಿಗೆ ಬಿಟ್ಟುಕೊಡ್ಬೇಕಂತೇಳಿ ಅಲ್ಲಿ ರೈತರ ಎಲ್ಲ ಸಂಘಟನೆಗಳು ಸೇರಿ ಸುಮಾರು 450ಕ್ಕಿಂತ ಹೆಚ್ಚು ದಿನಗಳಿಂದ ಕೂಡ ಅಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಉದ್ದೇಶ ಇಷ್ಟೇ, ಇವತ್ತು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಇವತ್ತು ಸರ್ಕಾರಗಳು ತೊಡಗಿ, ಆ ಸರ್ಕಾರದ ಜನಪ್ರತಿನಿಧಿಗಳು ತೊಡಗಿ ಆ ರೈತರ ಭೂಮಿಯನ್ನು ಇವತ್ತು ಕಸಿದುಕೊಂಡು ಅವರು ಬೇರೆ ರೀತಿಯಲ್ಲಿ ಇವತ್ತು ವ್ಯವಸ್ಥಿತವಾದಂಥ ಪಿತೂರಿಯನ್ನು ಇವತ್ತು ನಡೆಸ್ತಕ್ಕಂಥದ್ದು ಇವತ್ತು ರಾಜ್ಯ ಸರ್ಕಾರ ನಡೆಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ರೈತರು ಇರ್ತಕ್ಕಂಥದ್ದು 1 ಎಕರೆ 2 ಎಕರೆ 3 ಎಕರೆ ಇರ್ತಕ್ಕಂಥ ರೈತರು, ಆ ರೈತರನ್ನ ಭೂಮಿಯನ್ನು ಕಳ್ಕೊಂಡ್ರೆ ನಾಳೆ ದಿವಸ ಅವರೆಲ್ಲರೂ ಕೂಡ ಬೀದಿ ಪಾಲಾಗ್ತಕ್ಕಂಥ ಪರಿಸ್ಥಿತಿ ವಾತಾವರಣ ಇವತ್ತು ಸೃಷ್ಟಿ ಆಗ್ತಾ ಇದೆ. ಈ ದೇಶಕ್ಕೆ ಆಹಾರ ಉತ್ಪನ್ನಗಳನ್ನ, ಸಂಪತ್ತು ಉತ್ಪನ್ನಗಳನ್ನ ಉತ್ಪಾದನೆ ಮಾಡ್ತಕ್ಕಂಥ ಶಕ್ತಿ ಆ ರೈತರನ್ನ ಕುಗ್ಗಿಸ್ತಕ್ಕಂಥದ್ದು ಇವತ್ತು ಇಡೀ ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಮ್ಮ ರೈತ ಸಂಘಟನೆಯಲ್ಲಿ ನಾವು ತೀರ್ಮಾನ ಮಾಡಿದ್ದೀವಿ, ಇಡೀ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ಕರ್ನಾಟಕ ಪ್ರಾಂತ ರೈತ ಸಂಘದ ಬೆಂಬಲವನ್ನ ಸೂಚಿಸಲಿಕ್ಕಾಗಿ ನಾವೆಲ್ಲರೂ ಕೂಡ ಒಂದಾಗಿ ನಮ್ಮ ಅಖಿಲ ಭಾರತ ಕಿಸಾನ್ ಸಭಾದ AKSನ ಅಖಿಲ ಭಾರತ ಜಂಟಿ ಕಾರ್ಯದರ್ಶಿ ರವೀಂದ್ರನ್ ಅವರ ನಾಯಕತ್ವದಲ್ಲಿ ಇವತ್ತು ನಾವು ಹೋರಾಟವನ್ನು ನಡೆಸ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಆ ಹೋರಾಟದಲ್ಲಿ 100 ಜನ ಇವತ್ತು ನಾವು ಪಾಲ್ಗೊಳ್ಬೇಕಂತೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ಇವತ್ತು ರಾಮನಗರಕ್ಕೆ ನಾವೆಲ್ಲರೂ ಕೂಡ ಜಿಲ್ಲೆಗೆ ಇವತ್ತು ನಾವೆಲ್ಲರೂ ಕೂಡ ಹೊರಡ್ತಕ್ಕಂಥದ್ದು ಕೂಡ ಇವತ್ತು ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಆ ಭೂಮಿಯ ಪ್ರಶ್ನೆ ಬಂದಾಗ ಕೋಟ್ಯಾನುಗಟ್ಟಲೆ ಹಣವನ್ನ ಇವತ್ತು ಬೆಲೆ ಬಾಳುವಂಥ ಭೂಮಿಯನ್ನ ಇವತ್ತು ರೈತರ ಹತ್ರ ಇವತ್ತು ಕಿತ್ಕೊಳ್ಳಿಕ್ಕೆ ಇವತ್ತು ವ್ಯವಸ್ಥಿತವಾದಂಥ ಪಿತೂರಿ ಏನು ನಡೀತಾ ಇದೆ. ತಕ್ಷಣನೇ ರಾಜ್ಯ ಸರ್ಕಾರ ವಾಪಸ್ಸನ್ನು ಕೊಡಬೇಕು ರೈತರಿಗೆ. ಆ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿರ್ತಕ್ಕಂಥ ಭೂಮಿ ಏನಿದೆ ತಕ್ಷಣ ರೈತರಿಗೆ ಕೊಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ನಾವು ಕರ್ನಾಟಕ ಪ್ರಾಂತ ರೈತ ಸಂಘ ಅಖಿಲ ಭಾರತ ಕಿಸಾನ್ ಸಭಾ ಇದರಲ್ಲಿ ನಾವು ಮುಂದುವರಿತಾ ಇದ್ದೀವಿ. ಸ್ನೇಹಿತರೆ, ಈ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು KEDBS ನಲ್ಲಿ ಸರ್ಕಾರಗಳು ಇವತ್ತು ಕಾರ್ಖಾನೆಗಳನ್ನು ಪ್ರಾರಂಭ ಮಾಡ್ತೀವಿ ಅಂತ ಉದ್ದೇಶದಿಂದ ಎಲ್ಲ ಕಡೆಯನ್ನು ಭೂಮಿಯನ್ನ ದಂಧೆ ಮಾಡ್ತಕ್ಕಂಥದ್ದು ಇವತ್ತು ಹೊರಡ್ತಾ ಇದೆ. ಸುಮಾರು ಕೋಟಿಗಟ್ಟಲೆ ಎಕರೆಗಳನ್ನ ಇವತ್ತು ಈಗಾಗಲೇ ಸುಮಾರು ಕಡೆ ಇವತ್ತು ಅಕ್ವಿಜೇಷನ್ ಮಾಡಿದ್ದಾರೆ, ವಶಪಡಿಸ್ಕೊಂಡಿದ್ದಾರೆ ಭೂಮಿ. ಅಲ್ಲಿ 10 ವರ್ಷ ಆಗಿದೆ, 15 ವರ್ಷ ಆಗಿದೆ, ಇದುವರೆಗೂ ಅಲ್ಲಿ ಕಾರ್ಖಾನೆಗಳನ್ನ ಪ್ರಾರಂಭ ಮಾಡದೇ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆ ಭೂಮಿಯನ್ನ ಹಂಗೆ ಇವತ್ತು ಬಿಟ್ಕೊಂಡಿರ್ತಕ್ಕಂಥದ್ದು ಕೂಡ ಇವತ್ತು ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ವಶಪಡಿಸ್ಕೊಂಡಿರ್ತಕ್ಕಂಥ ಭೂಮಿಯಲ್ಲಿ ನೀವು ಕಾರ್ಖಾನೆಗಳನ್ನ ತೆರೀಲಿಕ್ಕೆ ಆಗದೆ ಇರ್ತಕ್ಕಂಥದ್ದು ನೀವು ಇವತ್ತು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತರ ಭೂಮಿಯನ್ನ ಯಥೇಚ್ಛವಾಗಿ ಮತ್ತೆ KEDB ಇವತ್ತು ನಾಯಕತ್ವದಲ್ಲಿ ಇವತ್ತು ಸರ್ಕಾರಗಳು ಇವತ್ತು ವಶಪಡಿಸತಕ್ಕಂಥ ಭೂಮಿ ಏನಿದೆ ಇದನ್ನ ಮೊದಲು ಕೈ ಬಿಡಬೇಕು. ಇವತ್ತು ಭೂಮಿಯನ್ನ ಕಳ್ಕೊಂಡಿರ್ತಕ್ಕ ಭೂಮಿಯನ್ನ ಇವತ್ತು ಕೈ ಬಿಡಬೇಕಾಗ್ತದೆ. ಆದ್ರೆ ಇವತ್ತು ರೈತರಿಗೆ ಏನಾದರೂ ನಿವೇಶನ ಇಲ್ಲದೆ ಇರ್ತಕ್ಕಂಥ ಬಡವರಿಗೆ ಏನಾದರೂ ನಿವೇಶನ ಕೊಡಲಿಕ್ಕೆ ನೀವೇನಾದರೂ ಭೂಮಿಯನ್ನು ವಶಪಡಿಸ್ಕೊಳ್ತಾ ಇದ್ದೀರಾ? ಹಂಗಲ್ಲ, ಇವರು ಮಲ್ಟಿನ್ಯಾಷನಲ್ ಕಂಪನಿಗಳ ಜೊತೆಯಲ್ಲಿ ಕೈ ಜೋಡಿಸಿ ಭೂಮಿಯನ್ನು ವಶಪಡಿಸ್ಕೊಳ್ಳಿಕ್ಕೆ ಕೈ ಹಾಕಿರ್ತಕ್ಕಂಥ ವಿಧಾನವನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ಸಂಪೂರ್ಣವಾಗಿ ಖಂಡಿಸುತ್ತೆ. ಅದನ್ನು ಯಾವುದೇ ಕಾರಣಕ್ಕೆ ಆ ಭೂಮಿಯನ್ನು ಬಿಡುವುದಿಲ್ಲ. ರೈತರ ಭೂಮಿಯನ್ನು ರೈತರಿಗೆ ಬಿಟ್ಟುಕೊಡ್ಬೇಕಂತ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ.